ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಗುರುಪದ ಕಮಲ ಪ್ರಣಾಮ ಕರಿ ಬೈಠೆ ಆಯಸು ಪಾಯಿ, ಬಿಪ್ರ ಮಹಾಜನ ಸಚಿವ ಸಬ ಜುರೆ ಸಭಾಸದ ಆಯಿ, ಬೋಲೆ ಮುನಿಬರು ಸಮಯ ಸಮಾನ ಸುನಹು ಸಭಾಸದ ಭರತ ಸುಜಾನ, ಧರ್ಮ ಧುರೀನ್ ಭಾನುಕುಲ ಭಾನು राजा राम स्वबस भगवानो, सत्य संध पालक श्रुति सेतु, राम जन्म जग मंगल हेतु, गुरु पितु मातु बचन अनुसारी, खल दलु दलन देव हितकारी, नीति प्रीति परमारथ स्वार्थ, कोउन राम समजान जथावत, विधि हरिहरु ससी रवि दिसिपाला, माया जीव करम कुली काला, अहिप महिप जह लगी प्रभुताई, जोग सिद्धि निगमागम गाई, करि विचार जिय देखहूँ नीके, राम रजाई सीस सबहीके. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ರಾಮ ಅಯೋಧ್ಯೆಗೆ ಬರ್ತಾನೋ ಇಲ್ವೋ ಅಂತ ಮನಸ್ಸಲ್ಲಿ ಏನೇನೋ ಯೋಚನೆ ಮಾಡ್ತಾ ಇದ್ದ. ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ಬೆಳಗ್ಗೆ ಆಗೋಗುತ್ತೆ. ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ರಾಮನ ಹತ್ರ ಬಂದು ಕೂತ್ಕೊಂಡಿದ್ದಾನೆ ನಮಸ್ಕಾರ ಮಾಡಿಬಿಟ್ಟು. ಅಷ್ಟರಲ್ಲಿ ಗುರುಗಳು ಕರೆದಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗತ್ತೆ. ಭರತ ಏನು ಮಾಡ್ದ, ಗುರುವಿನ ಹತ್ರ ಹೋಗಿ ಅವರಿಗೆ ಪ್ರಣಾಮವನ್ನು ಮಾಡಿ ಅವರ ಅನುಮತಿಯನ್ನು ಪಡ್ಕೊಳ್ತಾನೆ. ಅದೇ ಸಮಯದಲ್ಲಿ ವಿಪ್ರರು, ಮಹಾಜನರು, ಮಂತ್ರಿಗಳು, ಎಲ್ಲ ಸಭಾಸದರು ಕೂಡ ಅಲ್ಲಿಗೆ ಬಂದು ಸೇರ್ತಾರೆ. ಅಂದರೆ ಇಲ್ಲಿ ಒಬ್ಬನನ್ನೇ ಕರೆದಿಲ್ಲ, ಸಭೆಯನ್ನ ಅಲ್ಲಿ ಕರೆದಿದ್ದಾರೆ. ಸೊ ಅವರೆಲ್ಲರ ಮುಂದೆ ಈಗ ಮುನಿಶ್ರೇಷ್ಠರಾದಂಥ ವಸಿಷ್ಠರು ಸಮಯೋಚಿತವಾಗಿ ಈ ರೀತಿ ಹೇಳ್ತಾರೆ. ಏನು ಹೇಳ್ತಾರೆ? ಸಭಾಸದರೇ, ಪ್ರಾಜ್ಞನಾದ ಭರತನೇ, ಎಲ್ಲರೂ ಕೂಡ ಕಿವಿ ಕೊಟ್ಟು ಕೇಳಿ. ಪ್ರಾಜ್ಞನಾದ ಅಂತಂದರೆ ಪ್ರಜ್ಞೆ ಇರೋನು, ನೀನು ವಿಷಯವನ್ನು ತಿಳಿದಿರೋನು ಅಂತ ಹೇಳ್ತಾ ಇರೋದಿಲ್ಲಿ. ಎಲ್ಲರೂ ಕೂಡ ಕಿವಿ ಕೊಟ್ಟು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಭಾನುಕುಲ ಭಾನುವಾದಂತಹ ಶ್ರೀರಾಮಚಂದ್ರ ಧರ್ಮಧುರಂಧರನು, ಅಂದರೆ ಧರ್ಮವನ್ನು ಪಾಲನೆ ಮಾಡುವಂಥವನು, ಸರ್ವತಂತ್ರ ಸ್ವತಂತ್ರನು, ಅಂದರೆ ಅವನಿಗೆ ಯಾವುದೇ ಅಡೆತಡೆಗಳಾಗಿರಲಿ ಬಂಧನಗಳಾಗಲಿ ಇಲ್ಲ. ನಮಗೆಲ್ಲ ಬಂಧನಗಳಿದೆ ಅಲ್ವಾ? ಅವನು ಸರ್ವತಂತ್ರ ಸ್ವತಂತ್ರನು ಆದಂತಹ ಭಗವಂತನಾಗಿದ್ದಾನೆ. ಅವನು ಸತ್ಯಸಂಧನು, ವೇದ ಮರ್ಯಾದೆಗಳನ್ನು ಪಾಲಿಸುವಂಥವನು ಆಗಿದ್ದಾನೆ. ಶ್ರೀರಾಮನ ಅವತಾರ ಜಗತ್ ಕಲ್ಯಾಣಕ್ಕೋಸ್ಕರ ಆಗಿದೆ. ಅಂದರೆ ಅವನು ಸಾಮಾನ್ಯವಾದ ಜೀವನವನ್ನು ತಗೊಂಡಿಲ್ಲ, ಏನಕ್ಕೋ ಒಂದು ಬಂದಿಲ್ಲಪ್ಪ. ಅವನು ಈ ಜಗತ್ತಿಗೆ ಕಲ್ಯಾಣವಾಗಬೇಕು, ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರ ಅವನು ಅವತಾರವನ್ನು ತಗೊಂಡಿರುವಂಥದ್ದು. ಅವನು ಗುರು, ತಂದೆ ತಾಯಿಯರ ಮಾತನ್ನು ಮೀರೋದಿಲ್ಲ. ಈಗ ನಾವೇನಾದರೂ ಹೇಳಿದ್ರೆ ಅದನ್ನು ಅವನು ಮೀರೋದಿಲ್ಲ. ದುಷ್ಟರನ್ನು ನಾಶ ಮಾಡೋದಕ್ಕೆ ಮತ್ತು ದೇವತೆಗಳಿಗೆ ಹಿತವನ್ನು ಮಾಡುವಂಥವನು. ನೀತಿ ಯಾವುದು, ಪ್ರೀತಿ ಯಾವುದು, ಪರಮಾರ್ಥ ಯಾವುದು, ಸ್ವಾರ್ಥ ಯಾವುದು ಅನ್ನೋದೆಲ್ಲ ಅವನಿಗಿಂತ ಚೆನ್ನಾಗಿ ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೂರ್ಯ, ಚಂದ್ರ, ದಿಕ್ಪಾಲಕರು, ಮಾಯಾ, ಜೀವ, ಎಲ್ಲ ಕರ್ಮಗಳು, ಕಾಲ, ಆದಿಶೇಷ ಮತ್ತು ಪಾತಾಳದ ಬೇರೆ ರಾಜರು, ಈ ರೀತಿ ಏನೆಲ್ಲ ಇದರಲ್ಲಿ ಇದೆಯೋ, ಪ್ರಭುತ್ವ ಇದೆಯೋ, ನಿಗಮಾಗಮಗಳಿದೆಯೋ, ಏನೆಲ್ಲ ಪ್ರಭುತ್ವಗಳಿದೆಯೋ ಅಂತಂದರೆ ಎಂಥ ಲೋಕಗಳೇ ಇರಲಿ, ಅದರಲ್ಲಿರುವಂಥ ಪ್ರಭುತ್ವನೇ ಇರಲಿ, ಏನೇ ಇರಲಿ, ಮತ್ತು ನಿಗಮ ಆಗಮಗಳು ಹಾಡಿರುವಂಥ ಯೋಗದ ಏನೆಲ್ಲ ಸಿದ್ಧಿಗಳಿದೆಯೋ, ಅಂದರೆ ಅರ್ಥ ಏನು? ನಿಗಮಾಗಮಗಳು ಅಂತಂದರೆ ವೇದಗಳು ಅಂತ. ಆ ವೇದ ಮಂತ್ರಗಳಲ್ಲಿ ಏನೇನು ಹಾಡಿದರೋ, ಅದರಲ್ಲಿ ಹೇಳಿದರೋ ಯೋಗಗಳು, ಆ ಸಿದ್ಧಿಗಳು, ಅದೆಲ್ಲ ಮತ್ತೆ ಚೆನ್ನಾಗಿ ಯೋಚನೆ ಮಾಡಿ ನೋಡಿದ್ರೆ ಇದೆಲ್ಲದರ ಮೇಲೆ ರಾಮನಿಗೆ ಪ್ರಭುತ್ವ ಇದೆ. ಅಂದರೆ ಇದೆಲ್ಲದರ ಒಡೆಯ ಅವನೇ. ಯಾಕೆ ಅಂತಂದರೆ ಅವನೇ ಸೃಷ್ಟಿ ಮಾಡಿರುವಂಥ ಪ್ರಪಂಚ ಅಂದಮೇಲೆ ಅವನಿಗೆ ಇದರ ಮೇಲೆಲ್ಲ ಒಡೆತನ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂದರೆ ಶ್ರೀರಾಮನೇ ಎಲ್ಲದರ ಏಕಮಾತ್ರ ಒಡೆಯನಾಗಿದ್ದಾನೆ. ಇಲ್ಲಿ ಗುರುಗಳು ರಾಮನನ್ನು ನಾವು ಈಗ ಕರೆದ್ರೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಪೀಠಿಕೆ ಹಾಕ್ತಾ ಇದ್ದಾರೆ.
ಅವನು ಭಗವಂತ ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಇಲ್ಲಿ ಬಂದಿದ್ದಾನೆ. ಅಂದ್ರೇನು, ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡೋದಕ್ಕೆ, ರಾಕ್ಷಸರನ್ನ ಕೊಂದು ದೇವತೆಗಳಿಗೆ ಒಳ್ಳೇದು ಮಾಡೋದಕ್ಕೋಸ್ಕರ, ಅಂದ್ರೆ ಲೋಕ ಕಲ್ಯಾಣದ ಕಾರ್ಯಕ್ಕೋಸ್ಕರ ಅವನು ಇಲ್ಲಿಗೆ ಅವತಾರ ತಗೊಂಡು ಬಂದಿದ್ದಾನೆ. ಇಲ್ಲಿ ನಮ್ಮ ಸ್ವಂತ ವಿಚಾರಕ್ಕೋಸ್ಕರ ಅವನ ಕೆಲಸಕ್ಕೆ ನಾವು ಅಡ್ಡಿ ಆಗಬಾರದು ಅನ್ನೋ ವಿಚಾರ ಹೇಳೋದಕ್ಕೋಸ್ಕರ ಅವನು ಭಗವಂತ ಈ ಎಲ್ಲದಕ್ಕೂ ಅವನೇ ಒಡೆಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಅವನ ಬಗ್ಗೆ ಮುಂದುವರೆದು ಏನು ಹೇಳ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.